ನಮಸ್ತೆ. ನಾನಿರೋದು ಬೆಂಗಳೂರಲ್ಲಿ. ಶ್ರೀ ದಕ್ಷಿಣ ನಾಗಕಾಳಿಕಾ ಕ್ಷೇತ್ರಕ್ಕೆ ಬಂದ ಮೇಲೆ ನನ್ನ ಜೀವನದಲ್ಲಿ ತುಂಬಾ ಸುಧಾರಣೆಗಳಾಯಿತು. ನನಗೆ ಮೊದಲು ಅಲ್ಲಿಗೆ ಬರೋದಕ್ಕಿಂತ ಮುಂಚೆ ತುಂಬಾ ಫೈನಾನ್ಷಿಯಲ್ ಪ್ರಾಬ್ಲಮ್ ಇತ್ತು. ಯಾವುದೇ ರೀತಿಯಾದಂಥ ಅಭಿವೃದ್ಧಿ ಆಗ್ತಾ ಇರಲಿಲ್ಲ. ಸಾಲಗಳಿತ್ತು. ಇದು ಸುಮಾರು ವರ್ಷಗಳಿಂದ ಇತ್ತು. ಇದಕ್ಕೆ ಸುಮಾರು ಜನನ ನಾವು ಕೇಳಿದಾಗ ಅವರು ಸೂಚಿಸಿದ್ದು ಪರಿಹಾರಗಳು ಅಂದರೆ ಸರ್ಪ ಸಂಸ್ಕಾರ, ಆಶ್ಲೇಷ ಬಲಿ ಈ ಥರ ಪೂಜೆಗಳನ್ನು ಮಾಡಿಸಿ ನಿಮ್ಮ ತೊಂದರೆಗಳೆಲ್ಲ ನಿವಾರಣೆ ಆಗುತ್ತೆ ಅಂದರು. ಅದು ಮಾಡಿಸಿದ್ವಿ. ಆದರೆ ಯಾವುದೇ ರೀತಿಯಾದಂಥ ಇಂಪ್ರೂವ್ಮೆಂಟ್ ಏನೂ ಕಾಣಲಿಲ್ಲ. ಸ್ವಲ್ಪ ವರ್ಷಗಳ ಹಿಂದೆ ನಮ್ಮ ಫ್ರೆಂಡ್ ಒಬ್ಬರ ಮುಖಾಂತರ ನನಗೆ ಶ್ರೀ ದಕ್ಷಿಣ ಕಾಳಿಕಾ ಕ್ಷೇತ್ರದ ಬಗ್ಗೆ ಗೊತ್ತಾಯಿತು. ಒಂದು ಸತಿ ನಾನು, ನನ್ನ ವೈಫ್ ಮತ್ತು ನನ್ನ ಮಗ 3 ಜನನೂ ಈ ಕ್ಷೇತ್ರಕ್ಕೆ ಹೋಗಬೇಕು ಅಂತಂದ್ಬಿಟ್ಟು ಹೋದ್ವಿ. ಇಲ್ಲಿ ಪ್ರತಿ ಅಮಾವಾಸ್ಯೆ ಮತ್ತು ಪೌರ್ಣಮಿಗೆ ಪೂಜೆ ನಡೀತಾ ಇತ್ತು. ಅಂದರೆ ಅಲ್ಲಿ ಚಂಡಿಕಾ ಪಾರಾಯಣ ನಡೀತಿತ್ತು, ನಾಗಪೂಜೆ ನಡೀತಿತ್ತು, ನಾಗಪಾರಾಯಣ ನಡೀತಾ ಇತ್ತು. ಪೂಜೆ ಎಲ್ಲ ಮುಗಿದ ಮೇಲೆ ಕೃಪಾ ಮೇಡಮ್ ಅವ್ರನ್ನ ಫಸ್ಟ್ ಟೈಮ್ ಮೀಟ್ ಮಾಡಿದ್ವಿ. ಅವ್ರ ಹತ್ರ ಜನರಲಾಗಿ ನನ್ನ ಪ್ರಾಬ್ಲಮ್ ಬಗ್ಗೆ ಹೇಳ್ತಾ ಇದ್ದೆ. ಅಂದರೆ ನನಗೆ ಫಿನಾನ್ಷಿಯಲ್ ಪ್ರಾಬ್ಲಮ್ ಇದೆ, ಯಾವುದೇ ರೀತಿಯಾದಂಥ ಇದು ಕೈಗೂಡ್ತಾ ಇಲ್ಲ ಆ ಥರ ಅಂತ. ಹೀಗೆ ನಾನು ಅವ್ರ ಹತ್ರ ಪ್ರಾಬ್ಲಮ್ ಹೇಳ್ತಾ ಇರಬೇಕಾದ್ರೆ ಅವರು ತಕ್ಷಣ ನನ್ನ ಅಬ್ಸರ್ವ್ ಮಾಡಿ ಅವರೇ ಒಂದು ಮಾತು ಹೇಳಿದ್ರು. ನೋಡಿ, ನಿಮ್ಮ ಕೈ ನನ್ನ ಹತ್ರ ಮಾತಾಡ್ತಾ ಇರಬೇಕಾದ್ರೇ ನೋಡಿ ಶೇಕ್ ಆಗ್ತಾ ಇದೆ ಅಂತ. ಹೌದು ಹೌದು, ಆ ಥರ ಪ್ರಾಬ್ಲಮ್ ಇದೆ, ನನಗೆ ನರ್ವ್ಸ್ ಪ್ರಾಬ್ಲಮ್ ಇದೆ ಅಂದೆ. ಇದಕ್ಕೆಲ್ಲನೂ ಒಂದು ಸೊಲ್ಯೂಷನ್ ಇದೆ, ನೀವು ಓಕೆ ಅನ್ನೋದಾದರೆ ಅದನ್ನು ನಾವು ಮಾಡಿದ್ರೆ ನಿಮ್ಮ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗುತ್ತೆ ಅಂದರು. ಸೊ ನನಗೂ ಒಂದು ಇಂಟ್ರೆಸ್ಟ್ ಕ್ರಿಯೇಟ್ ಆಯಿತು. ಆಯಿತು ಮೇಡಮ್, ಯಾವಾಗ ಬರಲಿ ಅಂದೆ. ಅದಕ್ಕೆ ಅವರು ಒಂದು ಅಪಾಯಿಂಟ್ಮೆಂಟ್ ಕೊಟ್ಟರು. ಸೊ ನಾನು ನನ್ನ ವೈಫು ಆ ಅಪಾಯಿಂಟ್ಮೆಂಟ್ ತೊಗೊಂಡ್ಮೇಲೆ ದಿನ ಅವ್ರ ಆಫೀಸ್ನಲ್ಲಿ ಅವ್ರನ್ನ ಮೀಟ್ ಮಾಡಿದ್ವಿ. ಅವ್ರನ್ನ ಮೀಟ್ ಮಾಡಿದ್ಮೇಲೆ ಅವ್ರು ನಮಗೆ ಫಸ್ಟ್ ಎಕ್ಸ್ಪ್ಲೇನ್ ಮಾಡಿದ್ದೇನೆಂದರೆ, ನಿಮ್ಮ ಹತ್ರ ಈಗ ಆಗ್ತಾ ಇರೋ ಪ್ರಾಬ್ಲಮ್ ಎಲ್ಲನೂ ನೆಗೆಟಿವ್ ಎನರ್ಜಿಯಿಂದ ಆಗ್ತಾ ಇರೋದು ಅಂತ. ಇದು ನಾವು ಯಾವತ್ತೂ ಕೇಳಿರಲಿಲ್ಲ. ಅಂದರೆ ನನಗೂ ಒಂದು ಕುತೂಹಲ ಶುರುವಾಯಿತು, ಏನಿದು ನೆಗೆಟಿವ್ ಎನರ್ಜಿ, ಯಾಕೆ, ಏನು, ಹೇಗೆ ಅಂತ. ಅವರು ಆವಾಗ ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಶುರು ಮಾಡಿದ್ರು. ಈ ಥರ ನೆಗೆಟಿವ್ ಎನರ್ಜಿಗಳು ಮೈಯಲ್ಲಿ ಸೇರಿಕೊಂಡು ಅದು ಬೇರೆ ಬೇರೆಯಾದಂಥ ತೊಂದರೆಗಳನ್ನ ಕೊಡುತ್ತೆ. ನಮ್ಮ ಕ್ಷೇತ್ರದಲ್ಲಿ ಶ್ರೀ ದಕ್ಷಿಣ ನಾಗಕಾಳಿಕಾ ದೇವಿಯ ಒಂದು ಅನುಗ್ರಹದಿಂದ ಈ ಥರದ್ದು ನೆಗೆಟಿವ್ ಎನರ್ಜಿನ ನಾವು ರಿಮೂವ್ ಮಾಡ್ಬೋದು ಅಂತ. ಅವರು ಟ್ರೀಟ್ಮೆಂಟ್ ಈ ಥರ ಮಾಡ್ತೀವಿ, ಆ ಟ್ರೀಟ್ಮೆಂಟಿಂದ ನಿಮಗೆಲ್ಲ ಸರಿ ಹೋಗುತ್ತೆ ಅಂತ ಹೇಳಿದಾಗ ಆಯಿತು ಮಾಡಿ ಅಂತ ಹೇಳಿದ್ವಿ. ಆದರೆ ಅವ್ರು ಅದರಲ್ಲಿ ಒಂದು ಮಾತು ಹೇಳಿದ್ರು, ಟ್ರೀಟ್ಮೆಂಟ್ನ ಶುರು ಮಾಡೋದಕ್ಕೆ ಮುಂಚೆ ನೀವು ನನಗೊಂದು ಕಮಿಟ್ಮೆಂಟ್ ಕೊಡಬೇಕು. ಏನಂದರೆ, ನಾವು ಏನು ಹೇಳ್ತೀವಿ ಅದನ್ನೆಲ್ಲ ಶಿಸ್ತಾಗಿ ಪಾಲಿಸ್ಬೇಕು. ಎರಡನೇದು, ಇದಕ್ಕೆ ಸ್ವಲ್ಪ ಖರ್ಚಾಗುತ್ತೆ ಅಂದರು. ಸೊ ನಾವು ಆಯಿತು, ಎಷ್ಟೋ ವರ್ಷದಿಂದ ತೊಂದರೆಗಳು ನಡೀತಾ ಇದೆ, ಶಿಸ್ತಾಗಿ ಪಾಲಿಸೋದ್ರಿಂದ ತೊಂದರೆಗಳೆಲ್ಲ ನಿವಾರಣೆ ಆಗುತ್ತೆ ಅಂದರೆ ಯಾಕೆ ಮಾಡಬಾರ್ದು. ಸೊ ಆ ರೀತಿ ಒಪ್ಕೊಂಡ್ವಿ. ಇದಾದಮೇಲೆ ಅವರೊಂದು ಮಾತು ಹೇಳಿದ್ರು, ನಿಮ್ಮಲ್ಲಿ ನೆಗೆಟಿವ್ ಎನರ್ಜಿ ತುಂಬಾ ಆಳವಾಗಿ ಸೇರ್ಕೊಂಡಿರೋದ್ರಿಂದ ನಿಮ್ಮ ನೆಗೆಟಿವ್ ಎನರ್ಜಿ ತೆಗೆಯೋದಕ್ಕೆ ಕಮ್ಮಿ ಅಂದರೂ ಒಂದು 2 ವರ್ಷನಾದರೂ ಆಗುತ್ತೆ ಅಂತ. ನನಗೆ ಅವರು 2 ವರ್ಷ ಆಗುತ್ತೆ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗೋದಕ್ಕೆ ಅಂತ ಹೇಳಿದ್ದಕ್ಕೆ ನನಗೆ ಸ್ವಲ್ಪ ಕುತೂಹಲ ಜಾಸ್ತಿ ಆಯಿತು. ಯಾಕೆ ಅಂತ ತಿಳ್ಕೊಳ್ಳೋಣ ಅಂತ ಅದಕ್ಕೆ ಕೇಳಿದವ್ರಿಗೆ, ಯಾಕೆ ಇರ್ಬೋದು ಆ ಥರ, ಅಷ್ಟೊಂದು ಟೈಮ್ ಯಾಕೆ ಬೇಕು ಅಂತ. ಅದಕ್ಕೆ ಅವರು ತುಂಬಾ ಸರಳವಾಗಿ ಎಕ್ಸ್ಪ್ಲೇನ್ ಮಾಡಿದ್ರು. ಮೊದಲು ಅವ್ರು ಹೇಳಿದ್ದೇನೆಂದರೆ, ಇಲ್ಲಿ ದಕ್ಷಿಣ ನಾಗಕಾಳಿಕಾ ದೇವಿಯ ಅನುಗ್ರಹದಿಂದ ಟ್ರೀಟ್ಮೆಂಟ್ ಮಾಡೋದು ಅಂತ. ಅಂದರೆ ದಕ್ಷಿಣ ನಾಗಕಾಳಿಕಾ ದೇವಿಯ ಅನುಗ್ರಹದಿಂದ ಮಾತ್ರ ನೆಗೆಟಿವ್ ಎನರ್ಜಿನ ತೆಗೆಯೋದಕ್ಕೆ ಸಾಧ್ಯ ಅನ್ನೋ ಮಾತು ಬಂತು ಅಲ್ಲಿ. ಈ ನಕಾರಾತ್ಮಕ ಶಕ್ತಿಗಳು ಮೈ ಸೇರಿದ ಮೇಲೆ ಅದು ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ರೀತಿಯಲ್ಲಿ ತೊಂದರೆ ಕೊಡ್ತಾನೇ ಇರುತ್ತೆ. ಅದು ಹೆಲ್ತ್ ಪ್ರಾಬ್ಲಮ್ ಇರ್ಬೋದು, ಫೈನಾನ್ಷಿಯಲ್ ಪ್ರಾಬ್ಲಮ್ ಇರ್ಬೋದು. ಅಂದರೆ ಒಂದು ರೀತಿ ಹೇಳೋದಾದರೆ, ಏನೇ ಪ್ರಾಬ್ಲಮ್ ಬಂದರೂ ಅದು ಯಾವುದೋ ಒಂದು ರೀತಿಯ ನೆಗೆಟಿವ್ ಎನರ್ಜಿಯಿಂದಾನೇ ಅಂತ ನನಗಲ್ಲಿ ತಿಳಿಯಿತು.
ಅವರು ಡೀಟೇಲಾಗಿ ಟ್ರೀಟ್ಮೆಂಟ್ ಬಗ್ಗೆ ಹೇಳಕ್ಕೆ ಶುರು ಮಾಡಿದ್ರು. ಅವ್ರು ಎಕ್ಸ್ಪ್ಲೈನ್ ಮಾಡಿದ್ದನ್ನು ನಾನು ಅರ್ಥ ಮಾಡ್ಕೊಂಡಿದ್ದೇನು ಅಂದರೆ ಫೈನಲಿ ಮೊದಲು ಅಂದರೆ 3 ಪಾಯಿಂಟಾಗಿ ನಾನು ಅರ್ಥ ಮಾಡಿಕೊಂಡೆ. ಮೊದಲನೇ ಪಾಯಿಂಟ್, ನಮ್ಮ ದೇಹದಿಂದ ಆ ನಕಾರಾತ್ಮಕ ಶಕ್ತಿಗಳನ್ನ ಹೊರಗೆ ತೆಗಿಬೇಕು. ಎರಡನೇದು, ಆ ನಕಾರಾತ್ಮಕ ಶಕ್ತಿಗಳು ನಮ್ಮ ದೇಹದಲ್ಲಿರುವಾಗ ಅದರ ಅವಶೇಷಗಳನ್ನ ಬಿಟ್ಟಿರುತ್ತೆ, ಅದನ್ನು ಶುದ್ಧೀಕರಿಸಬೇಕು. ಏಕೆಂದರೆ ಅದು ಹಾಗೇ ಇದ್ದರೆ ಅದರಿಂದ ತೊಂದರೆಗಳು ಕಂಟಿನ್ಯೂ ಆಗ್ತಾನೇ ಇರುತ್ತೆ. ಮೂರನೇದು ಇಂಪಾರ್ಟೆಂಟ್ ಪಾರ್ಟ್ ಏನಂದರೆ, ಮುಂದಕ್ಕೆ ಈ ನಕಾರಾತ್ಮಕ ಶಕ್ತಿಗಳು ನಮ್ಮ ದೇಹನ ಸೇರದೇ ಇರೋ ಹಾಗೆ ಮಾಡೋದು. ಅಂದರೆ ಒಂದು, ನಮ್ಮ ದೇಹದಿಂದ ತೆಗೆಯೋದು, ನಮ್ಮ ದೇಹನ ಶುದ್ಧೀಕರಿಸೋದು. ಮೂರನೇದು, ಮುಂದಕ್ಕೆ ಅವುಗಳು ಬಂದು ನಮ್ಮ ದೇಹನ ಸೇರದೇ ಇರೋ ಹಾಗೆ ಮಾಡೋದು. ಇನ್ನೂ ಒಂದು ಮಾತು ಹೇಳಿದ್ರು, ಈ ನಕಾರಾತ್ಮಕ ಶಕ್ತಿಗಳು ಎಲ್ರಿಗೂ ಒಂದೇ ಥರ ಪ್ರಾಬ್ಲಮ್ ಕೊಡಲ್ಲ, ಪ್ರತಿಯೊಬ್ಬರಿಗೂ ಒಂದೊಂದು ಥರ ಪ್ರಾಬ್ಲಮ್ ಕೊಡುತ್ತೆ. ಅಂದರೆ ಒಬ್ಬೊಬ್ಬರ ಪ್ರಾಬ್ಲಮ್ಮು ಬೇರೆ ಬೇರೆ. ಆದ್ದರಿಂದ ಅವ್ರು ಕೊಡೋ ಟ್ರೀಟ್ಮೆಂಟುವೇ ಅದಕ್ಕೆ ಅನುಗುಣವಾಗಿರಬೇಕು. ಅಂದರೆ ಒಬ್ಬರು ಕೊಡೋ ಟ್ರೀಟ್ಮೆಂಟ್ ಇನ್ನೊಬ್ರಿಗೆ ಆಗಲ್ಲ. ಈ ಮಾತು ಕೂಡ ಅವ್ರು ಹೇಳಿದ್ರು. ಆಮೇಲೆ ನಾವೆಲ್ಲ ಮಾತಾಡಿದ್ಮೇಲೆ ಅವರು ಟ್ರೀಟ್ಮೆಂಟ್ ಶುರು ಮಾಡಿದ್ರು. ಅವ್ರು ಏನು ಹೇಳಿದರು ಅದನ್ನೆಲ್ಲ ನಾವು ಮಾಡ್ತಾ ಬಂದ್ವಿ. ಟ್ರೀಟ್ಮೆಂಟ್ ನಡಿಬೇಕಾದ್ರೆ ನಮಗೆ ತುಂಬಾ ಬೆನ್ನೋವು, ತಲೆನೋವು, ಕೆಲವು ಸತಿ ಲೂಸ್ ಮೋಷನ್ನು, ಯಾವಾಗಲೂ ಸುಸ್ತಾಗೋದು, ಈ ಥರ ಎಲ್ಲ ಆಗ್ತಾಯಿತ್ತು. ಅವ್ರು ಅದಕ್ಕೆ ಮುಂಚೆನೇ ಹೇಳಿದರು, ಈ ಥರ ನೆಗೆಟಿವ್ ಎನರ್ಜಿ ತೆಗಿಬೇಕಾದ್ರೆ ಈ ಥರ ಆಗುತ್ತೆ, ಅದನ್ನು ಸಾಲ್ವ್ ಮಾಡ್ಕೊಳ್ಳೋದಕ್ಕೆ ನೀವು ಯಾವುದೇ ರೀತಿಯಾದಂಥ ಮೆಡಿಕೇಷನ್ ತೊಗೊಳ್ಬೇಡಿ, ಆ ಥರ ಏನಾದ್ರು ಇದ್ದಾಗ ನನಗೆ ಹೇಳಿ, ನಾನು ಅದಕ್ಕೆ ನಿಮಗೆ ಪರಿಹಾರ ಹೇಳ್ತೀನಿ ಅಂತ. ಸೊ ಅದರಿಂದ ನಾವು ಅವ್ರು ಹೇಳ್ದಾಗೆ ಮಾಡ್ತಾ ಬಂದ್ವಿ. ಕೆಲವು ತಿಂಗಳು ಆಯಿತು, ನಡೀತಾ ಇತ್ತು ಟ್ರೀಟ್ಮೆಂಟು. ಅದಾದಮೇಲೆ ನಾವು ಇಂಪ್ರೂವ್ಮೆಂಟ್ನ ನೋಡೋದಕ್ಕೆ ಶುರು ಮಾಡಿದ್ವಿ. ಇಂಪ್ರೂವ್ಮೆಂಟ್ಗಳು ಯಾವ ಥರ ಅಂದರೆ, ಮನೆಯಲ್ಲಿ ಒಳ್ಳೆ ಕಾರ್ಯಗಳು ನಡೆಯೋಕ್ಕೆ ಶುರುವಾಯಿತು, ನಮ್ಮ ಫೈನಾನ್ಷಿಯಲ್ ಸಿಚುಯೇಷನು ಕ್ರಮೇಣ ಇಂಪ್ರೂವ್ ಆಗೋಕ್ಕೆ ಶುರುವಾಯಿತು. ಆಮೇಲೆ ಫ್ಯಾಮಿಲಿನಲ್ಲಿ ಒಂಥರ ಕೋಆರ್ಡಿನೇಷನ್ನು, ಒಳ್ಳೆ ಅಂಡರ್ಸ್ಟ್ಯಾಂಡಿಂಗು, ಇದೆಲ್ಲ ಮೊದಲಿರಲಿಲ್ಲ. ಆಮೇಲೆ ಅದೆಲ್ಲ ಒಳ್ಳೊಳ್ಳೆ ಥರದಲ್ಲಿ ಶುರುವಾಯಿತು. ಆರೋಗ್ಯದ ಸಮಸ್ಯೆಗಳು ಕಮ್ಮಿ ಆಗ್ತಾ ಬಂತು. ಸೋರಿಯೋಸಿಸ್ ಪ್ರಾಬ್ಲಮ್ ಇತ್ತು, ನಮ್ಮ ವೈಫ್ಗೆ ಯೂಟ್ರಸ್ ಪ್ರಾಬ್ಲಮ್ ಇತ್ತು. ಇದೆಲ್ಲನೂ ಗ್ರ್ಯಾಜುವಲ್ ಆಗಿ ಕಮ್ಮಿ ಆಗ್ತಾ ಬಂತು. ನಾವು ಹೋಗಿ ಅವ್ರ ಹತ್ರ ಕೇಳಿದ್ದು, ಅಥವಾ ನಾನು ಹೋಗಿದ್ದು ಉದ್ದೇಶ ಫೈನಾನ್ಷಿಯಲ್ ಪ್ರಾಬ್ಲಮ್ ಇತ್ತು, ಅದನ್ನು ಸಾಲ್ವ್ ಮಾಡಿ ಅಂತ. ಆದರೆ ಅವ್ರ ನೆಗೆಟಿವ್ ಎನರ್ಜಿನ ರಿಮೂವ್ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಅದು ಮಾಡ್ತಾ ಇದ್ದಂಥ ಬೇರೆ ಬೇರೆ ಪ್ರಾಬ್ಲಮ್ಗಳೆಲ್ಲನೂ ಸಾಲ್ವ್ ಆಗೋದಕ್ಕೆ ಶುರುವಾಯಿತು. ನಮ್ಮ ಜೀವನನೇ ಬದಲಾಗ್ತಾ ಇದೆ ಅಂದರೆ ದಟ್ ವಾಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಮಹಾತಾಯಿ ಶ್ರೀ ದಕ್ಷಿಣ ಕಾಳಿಕಾ ದೇವಿ ನಮಗೆ ಹೊಸ ಜೀವನನೇ ಕೊಟ್ಟಿದ್ದಾಳೆ. ಆ ಮಹಾತಾಯಿ ಪಾದಕ್ಕೆ ಸದಾಶರಣು. ಇಲ್ಲಿ ಇನ್ನೊಂದು ಮಾತು ಹೇಳಬೇಕು, ಏನಂದರೆ ನಮಗೆ ಟ್ರೀಟ್ಮೆಂಟ್ ನಡಿಬೇಕಾದ್ರೆ ನಮ್ಮಲ್ಲಿರೋ ನೆಗೆಟಿವ್ ಎನರ್ಜಿ ಯಾರು ತೆಗಿತಾರೋ ಆ ನೆಗೆಟಿವ್ ಎನರ್ಜಿನ ಅವ್ರಿಗೆ ತೊಂದರೆ ಕೊಡುತ್ತೆ. ಇದು ಎಷ್ಟು ಜನಕ್ಕೆ ಗೊತ್ತೋ ಗೊತ್ತಿಲ್ವೋ ಗೊತ್ತಿಲ್ಲ. ಆದರೆ ನಮ್ಮ ಕಣ್ಣಿಗೆ ಕಾಣೋ ಅಂಥದ್ದು ಏನಂದರೆ, ಇವರು ಫೀಸ್ ತೊಗೊಂಡು ನಮಗೆ ಟ್ರೀಟ್ಮೆಂಟ್ ಕೊಡ್ತಾರೆ ಅನ್ನೋದು ಮಾತ್ರ ಕಾಣುತ್ತೆ. ಆದರೆ ಆ ಟ್ರೀಟ್ಮೆಂಟ್ ಅವರು ನಮಗೆ ಕೊಡಬೇಕಾದ್ರೆ ಅವ್ರ ಲೈಫೇ ರಿಸ್ಕಲ್ಲಿರುತ್ತೆ ಅಂತ ಯಾರಿಗೂ ಗೊತ್ತಾಗೋದೇ ಇಲ್ಲ. ಅಷ್ಟೆಲ್ಲ ತೊಂದರೆ ಆದ್ರೂ ಇವರು ಅದನ್ನೆಲ್ಲ ಸಹಿಸ್ಕೊಂಡು ಟ್ರೀಟ್ಮೆಂಟ್ ಮುಗಿಯೋ ತನಕ ನಮ್ಮನ್ನು ಪ್ರತಿ ಹೆಜ್ಜೆನಲ್ಲೂ ಮಕ್ಕಳ ಥರ ನೋಡ್ಕೊಳ್ತಾರೆ, ಅದೇ ಥರ ಗೈಡ್ ಮಾಡ್ತಾರೆ. ಈ ಜನ್ಮದಲ್ಲಿ ಅವ್ರದ್ದು ಋಣ ತೀರ್ಸೋದಕ್ಕಾಗಲ್ಲ, ಅಷ್ಟು ಚೆನ್ನಾಗಿ ನೋಡ್ಕೊಳ್ತಾರೆ ನಮ್ಮನ್ನ. ಅಂದರೆ ಅವ್ರಿಗೇನೆಂದರೆ, ತಾವು ಹಿಡಿದಂಥ ಒಂದು ಕೆಲಸ ಸಾಧಿಸಬೇಕು, ತಮ್ಮ ಕ್ಷೇತ್ರದ ಹೆಸರು ಯಾವತ್ತಿಗೂ ಚೆನ್ನಾಗಿ ಮುಂದುವರಿಬೇಕು ಅನ್ನೋದೇ ಅವ್ರಿಗೆ ಉದ್ದೇಶ. ಇನ್ನೊಂದೇನೆಂದರೆ, ಈ ಥರ ನಕಾರಾತ್ಮಕ ಶಕ್ತಿಗಳು ಅಂದರೆ ನೆಗೆಟಿವ್ ಎನರ್ಜಿಗಳು ಅವ್ರಿಗೆ ತೊಂದರೆ ಕೊಟ್ಟರೆ ಅವ್ರ ಹಿಂದೆ ಮಹಾತಾಯಿ ಇದ್ದಾಳೆ. ಅವಳು ನೋಡ್ಕೊಳ್ಳೋದ್ರಿಂದ ಅವರು ಅಷ್ಟು ಧೈರ್ಯವಾಗಿ ತೆಗೆಯೋದಕ್ಕಾಗತ್ತೆ. ಇಲ್ಲ ಅಂದರೆ ನನ್ನ ಪ್ರಕಾರ ಅದಷ್ಟು ಸುಲಭವಾದ ಕೆಲಸನೇ ಅಲ್ಲ ಅದು. ಇನ್ನೊಂದು ಕೊನೆಯದಾಗ ಒಂದು ಮಾತು ಹೇಳಬೇಕು. ಈ ಕ್ಯಾನ್ಸರ್ ಅಂತ ಕಾಯಿಲೆ ಬಂದರೆ ಅದಕ್ಕೆ ನಾರ್ಮಲಾಗಿ ಹಾಸ್ಪಿಟ್ಲಲ್ಲಿ ಸಿಕ್ಕಾಪಟ್ಟೆ ಖರ್ಚಾಗುತ್ತೆ, ಅದು ಎಲ್ರಿಗೂ ಗೊತ್ತು. ಅದಕ್ಕೇನು ಲೆಕ್ಕನೇ ಇರಲ್ಲ. ಸರ್ಜರಿ ಇರ್ಬೋದು, ಕಿಮೋಥೆರಪಿ ಇರ್ಬೋದು, ಪೆಟ್ ಸ್ಕ್ಯಾನಿಂಗ್ ಮಾಡಿಸ್ತಾನೇ ಇರಬೇಕು. ಇದೇನು ಯಾವುದೂ ಏನು ಕಮ್ಮಿಗೇನು ಬರಲ್ಲ. ಜೊತೆಗೆ ವಾಸಿ ಆಗೋಕ್ಕೆ ಒಂದು 6 ತಿಂಗಳಿರ್ಬೋದು ಅಥವಾ 1 ವರ್ಷ ಇರ್ಬೋದು, ಕೆಲವ್ರಿಗೆ ಇನ್ನೂ ಜಾಸ್ತಿ ಸಮಯ ತಗೊಳುತ್ತೆ. ಇದಕ್ಕೆಲ್ಲ ಹೋಲಿಸಿದ್ರೆ ಇವ್ರು ಕೊಡೋ ಟ್ರೀಟ್ಮೆಂಟ್ಗೆ ಇವ್ರು ತಗೊಳ್ಳೋ ಫೀಸು ಅಥವಾ ನಾವು ಸ್ಪೆಂಡ್ ಮಾಡೋ ಅಂಥ ಸಮಯ, ಇಟ್ಸ್ ರಿಯಲಿ ವರ್ತ್ ಇಟ್.
ಅದಕ್ಕೆ ಬೆಲೆನೇ ಕಟ್ಟೋದಕ್ಕಾಗಲ್ಲ ಅವ್ರು ಕೊಡೋವಂಥ ಟ್ರೀಟ್ಮೆಂಟಿಂದ ಬೆನಿಫಿಟ್ಗಳಿಗೆ. ಬೆಲೆನೇ ಕಟ್ಟೋಕ್ಕಾಗದೇ ಇರೋ ಜೀವನನ ಸರಿ ಮಾಡ್ಕೊಳ್ಳೋದಕ್ಕೆ ಇವ್ರು ತಗೊಳ್ಳೋ ಫೀಸು ತುಂಬಾ ಕಮ್ಮಿ. ನಂತರ ಎಷ್ಟೋ ಜನಕ್ಕೆ ಕೃಪಾ ಮೇಡಮ್ ಒಳ್ಳೆ ಜೀವನನೇ ಕಲ್ಪಿಸ್ಕೊಟ್ಟಿದ್ದಾರೆ. ಅವ್ರ ಹೆಸರು ಹೇಳ್ಕೊಂಡು ಎಷ್ಟೋ ಜನ, ನಮ್ಮ ಕ್ಷೇತ್ರದ ಹೆಸರು ಹೇಳ್ಕೊಂಡು ಎಷ್ಟೋ ಜನ ಒಳ್ಳೆ ಜೀವನನೇ ನಡೆಸ್ತಾ ಇದ್ದಾರೆ. ಈ ಥರ ತೊಂದರೆಗೊಳಗಾದ ಜನರ ಸೇವೆಗೆ ಅಂತಲೇ ನಿಂತಿರೋ ಇವರಿಗೆ, ಶ್ರೀಮತಿ ಕೃಪಾ ಮೇಡಮ್ ಅವ್ರಿಗೆ ಶ್ರೀ ದಕ್ಷಿಣ ಕಾಳಿಕಾ ದೇವಿ ಯಾವಾಗಲೂ ಚೆನ್ನಾಗಿಟ್ಟಿರಲಿ ಅಂತ ನಾವು ಯಾವಾಗಲೂ ದೇವಿಯಲ್ಲಿ ಬೇಡ್ಕೋತೀನಿ. ನಮಸ್ಕಾರ.